ಜಾಯಿಂಟ್ ವೀಲ್. ಹೆಂಗಿದ್ಯಮ್ಮ? ಚೆನ್ನಾಗಿದೆ ಅಲ್ಲ? ಚೆನ್ನಾಗೈತೆ ಅಂದಲ್ಲ ಅದು ಚಿಕ್ಕದ್ ಕೊಟ್ಟಾಗ. ಗೊತ್ತು, ಇನ್ನ 30 ನಿಮಿಷ ಅಲ್ಲೇ ಇರ್ತೀನಿ. ನೀನು ಬ್ಯಾಸ್ಕೆಟ್ ಕೊಡ್ತವ್ರಲ್ಲಿ ನಿಂಗೆ, ನೀನ್ ಏನೋ ತಗೋತೀಯ ಅನ್ನೋ ತರ ತಗೋ, ನಂಗೆ ಗೊತ್ತಿಲ್ಲ. ಚಿಕ್ಕ ಮಗು ಇದನ್ನ ಆಡ್ತಾ ಇದ್ದು. ಏಯ್ ಸುಮ್ಮನೆ ಇರು. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗಾಂಧಿ ಬಜಾರ್ ಹೋಗ್ತಾ ಇದ್ದೀವಿ. ಏನಕ್ಕೆ? ಆಟಕ್ಕೆ. ಏನ್ ಆಟ ಅಲ್ಲ, ಏನ್ ಗೇಮ್ಸ್ ಇದೆಯಾ? ಏನ್ ಗೇಮ್ಸು? ಜಾಯಿಂಟ್ ವೀಲ್. ಕಡ್ಲೆಕಾಯಿ ಪರ್ಸನ್ ನೆಕ್ಸ್ಟ್ ವೀಕ್ ಅಮ್ಮ, ಈ ವೀಕ್ ಅಲ್ಲ. ಮತ್ತೆ ಏನಕ್ಕೆ ಸುಮ್ಮನೆ ಬಂದ್ರ ನೀವು ಅಲ್ಲಿಂದ? ಅಯ್ಯೋ ಗೊತ್ತಿರ್ಲಿಲ್ವಾ? ವಾಪಸ್ ತಿರ್ಗಿಸ್ಕೊಳ್ಳಿ ಮನೆ. ಯಾಕೆ? ಅದು ನಿನ್ಗೆ ಗೇಮ್ಸ್ ಆಡ್ಸಕ್ ಅಷ್ಟೇ ಅಮ್ಮ. 1 ಅವರ್ಗೆ 30 ಮಿನಿಟ್ಸ್. ಅದೇ ಬಾಲ್ ಗೇಮ್ ಅದೆಲ್ಲ ಆಡ್ತಾರಲ್ಲ. ನಿನ್ಗೆ ಬೇಜಾರು ಅಂತಿದಲ್ಲ. ಪಾರ್ಕ್ಗೂ ಹೋಗಲ್ಲ ಅಂದೆ, ನಮ್ಮನೆಗೂ ಬರಲ್ಲ ಅಂದೆ. ಆಮೇಲೆ ಅದಕ್ಕೆ ಗೇಮ್ಸ್ ಆಡಕ್ಕೆ ಹೋಗೋಣ ಅಂದ್ರೆ ಹೂ ಅಂದಲ್ಲ. ಓಕೆ, ಲೆಟ್ಸ್ ಗೋ. ಅದೇ ಲಾಸ್ಟ್ ಸಲ ಕಳಕ್ಕೆ ಫಸ್ಟ್ ಎಲ್ಲ ಅವಳು ಕಿಚ್ಕೊಂಡಿದ್ದೇಳು. ಏನ್ ಮಾಡಿದ್ದೆ ನಾನು ಲಾಸ್ಟ್ ಟೈಮು? ನಾನು ಸುಮ್ಮನೆ ಕೂತಿದ್ದೆ. ಅಂತ ಇದೆಯಲ್ಲ. ಅಯ್ಯೋ ಪಯ್ಯ ಅಂತೆಲ್ಲ ಹೇಳ್ತೀನಿ ನಾ. ಸುಳ್ಳು ನೀಟಾಗಿ ಕರೆಕ್ಟಾಗಿ ಹೇಳಂಗಿದ್ರೆ ಹೇಳು. ನಾನು ಏನು ಮಾಡಿಲ್ಲ, ನಾನು ಸುಮ್ಮನೆ ಕೂತಿದ್ದೆ. ನೀನೇ ಅಳ್ತಿದ್ದು, ನೀನೇ ಕಿಚ್ಕೋತಾ ಇದ್ದಿದ್ದು. ನಿಲ್ಸಿ ಅಂಕಲ್, ನಿಲ್ಸಿ ಸಾಕು, ನಿಲ್ಸಿ ಅಂಕಲ್ ಅಂತ. ಸ್ಟಾಪ್ ಮಾಡಿ ಪ್ಲೀಸ್ ಅಂತ. ಇಲ್ಲ, ನೀನಲ್ಲ ಅಮ್ಮು ಚಿಕ್ಕಿ. ನಾನಲ್ಲ, ವಿರಾಟ್. ನಾನು ಸುಮ್ಮನೆ ಕೂತಿದ್ದೆ. ಮತ್ತೆ ಯಾರು ಕಿರ್ಚ್ತಿದ್ದು? ನೀನು. ಅಯ್ಯೋ ತಾಂಡಿ ನಿಂತಪ್ಪ, ಬಾಯೋ ಬಾಯೋ ಅಂತ ಅಳ್ತಾ ಇದ್ದೆ ನಾನು. ನೀನ್ ನಗ್ತಿದ್ದ? ನಮಗೆ ಗಾಂಧಿ ಬಜಾರ್ ಅಂದರೆ ಇಟ್ ಇಸ್ ಲೈಕ್ ಗೋ ಟು ಪ್ಲೇಸ್ ಅನ್ನೋ ಥರ. ಬೇಜಾರಾಗಲಿ, ಬೋರ್ ಆಗಲಿ, ಖುಷಿ ಆಗಲಿ, ಏನೇ ಆದರೂ ನಾವು ಹತ್ರ ಇರೋದ್ರಿಂದ. ಆ್ಯಂಡ್ ಒಂಥರ ನಮಗೆ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೂ ಗಾಂಧಿ ಬಜಾರ್ ಅಂತ ಹೋಗಿ ನಮ್ಗೆ ವೀಕೆಂಡ್ ಬಂತು ಅಂದರೆ ಬರೀ ಗಾಂಧಿ ಬಜಾರಲ್ಲೇ ಇರ್ತೀವಿ ನಾವು. ಏನು ತೊಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ವಿ ಎಂಜಾಯ್ ದೇರ್. ಆ್ಯಂಡ್ ಇವಾಗ ವಿರಾಟ್ಗೆ ಅವ್ನಿಗೆ ಇವತ್ತು ಬೇಜಾರಾಗಿರೋದ್ರಿಂದ ಅವನ್ನ ಗಾಂಧಿ ಬಜಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಇವತ್ತಿನ ಡೇ ಅಂತ ಫುಲ್ ವಿಡಿಯೋ ನೋಡಿ. ಚಿಕ್ಕಿ, ವಾಟ್ ಈಸ್ ಮೈ ನೇಮ್? ಏಯ್, ನನ್ನ ಒರಿಜಿನಲ್ ನೇಮ್ ಏನು ಹೇಳು? ಶ್ರೀರಾರ್ ಅಲ್ಲ ಕಣೋ, ಸಿಯಾರು. ನೋಡಿಲಿ 10 ರೂಪಾಯಿ. ಸೊ ಇದು ಬಂದ್ವಿ ಪ್ಲೇಸ್ಗೆ. ಇದು ಜಾಲಿ ಹಬ್ಬ ಅಂತ ಗಾಂಧಿ ಬಜಾರಲ್ಲಿದೆ. ಚೆನ್ನಾಗಿದೆ. ಫಸ್ಟ್ BMS ರೋಡಲ್ಲಿತ್ತು, ಕಾಲೇಜ್ ರೋಡಲ್ಲಿ. ಇವಾಗ ಮೇನ್ ರೋಡಲ್ಲೇ ಮಾಡಿದ್ದಾರೆ, ಗಾಂಧಿ ಬಜಾರ್ ಮೇನ್ ರೋಡಲ್ಲಿ. ಸೊ 220 rupees ಫಾರ್ 30 ಮಿನಿಟ್ಸ್, 320 ಫಾರ್ 1 hour. ಆ್ಯಂಡ್ ಸಾಕ್ಸ್ ಇದ್ದರೆ ಬಿಡ್ತಾರೆ, ಸಾಕ್ಸ್ ಇಲ್ಲ ಅಂದರೆ ಇಲ್ಲ 30 rupees ಕೊಟ್ಟು ತೊಗೋಬೇಕು. ಸುಸ್ತಾಗ್ಬಿಟ್ಟೆ. ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ಹುಷಾರಾಗಳು. ಅದು ಜೋಕಾಲಿ ಮೇಲೆ ನೀನು ನಿಂತ್ಕೊಂಡು ಹೋಗ್ಬೇಕು. ಇದು ಒಂದು ಫೇವ್ರೇಟ್. ನಂಗೆ ಗೊತ್ತು, ಇನ್ನು 30 ನಿಮಿಷ ಅಲ್ಲೇ ಇರ್ತೀನಿ. ನೀನು ಹುಷಾರು, ನಿಧಾನ. ಏನೇನೋ ಇದೆ ಗೇಮ್ಸ್. ಇದೆಲ್ಲ ತುಂಬ ಚಿಕ್ಕ ಮಕ್ಕಳಿಗೆ. ಸಾಕು, ಬೇರೆ ದಾಡಮ್ಮ. ಅದು ಯಾವಾಗಲೂ ಆಡಿದ್ದೆ ಆಡ್ತೀಯಲ್ಲ. ಇಲ್ಲಿ ಬಾ, ಇದು ಆಡು ಬಾ. ಇದನ್ನ ಇದು ರೆಡ್ ಕಲರ್, ಅದು ಕೈ ಇಟ್ಕೊಂಡು ಹೋಗೋದು. ಜಂಪ್ ಮಾಡಿ ಕ್ಯಾಚ್ ಹಿಡಿ. ಅದು ರೆಡ್ ಕಲರ್. ಜಂಪ್ ಮಾಡಿ ಕ್ಯಾಚ್ ಹಿಡಿ. ಕ್ಯಾಚ್ ಹಿಡಿಬೇಕು ನೀನು. ನೋಡ್ಬಿಟ್ಟಿಡಿ. ಅಲ್ಲಿ ನೋಡು. ಕುತ್ಕೊಳ್ಳೋದಲ್ಲ, ನಡ್ಕೊಂಡು ಹೋಗ್ಬೋದು.
ಇದ್ರ ಮೇಲೆ ಹತ್ತು, ಬ್ಲೂ ಕಲರ್ ಮೇಲೆ ಹತ್ತಿ ಅದ್ರಲ್ಲಿ ಸೈಡ್ ಲೆಫ್ಟ್ ಹೆಂಗಿದೆ ವಿರಾಟ್? ಎಣ್ಣೆ ಇಟ್ಕೋಬೇಕು ಇವಾಗ. ಎಣ್ಣೆ ಇಟ್ಕೋ. ಬಿಡು ಬಿಡ ಬಿಡ. ಸಾಕು ಇವಾಗ ಅದಾಡು. ಇವಾಗ ಇದ್ರ ಮೇಲೆ ಪಿಂಕ್ ಕಲರ್ ಐತೆ. ಎಸ್ ಜೋರ್ ಜೋರಾಗಿ ಹೊಡಿಗೆ. ಹೊಡಿ ಹೊಡಿ. ಮೇಲೆಲ್ಲ ಇದೆಲ್ಲ ಹೊಡಿ. ಮಕ್ಳಿಗಂತ ಇದ್ರೆ ನಮ್ಮನೆ ಚಿಕ್ಕ ಮಗು ಇದನ್ನ ಆಡ್ತಾ ಇದ್ವಿ. ಅಲ್ಲ ಅದಕ್ಕೆ ಟಚ್ ಎಲ್ಲೆಲ್ಲ ಟಚ್ ಆದ್ರೂ ಅದು ಬ್ಲಾಸ್ಟ್ ಐತೈತೆ. ಅಲ್ಲ ಅಲ್ಲಿ 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 ಟಚ್ ಆಗ್ಲಿಲ್ಲ ಅದು. ಟಚ್ ಆಗಿಲ್ಲ ಅಂದ್ರೆ ಮಕ್ಳಿಗೂ ಅವಾಗ ಈ ಥರ ಫನ್ ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡೋದ್ರೆ ಅವ್ರಿಗೂ ಪಾಪ ಬೇಜಾರೆಲ್ಲ ಕಳೆಯುತ್ತೆ. ಇವ್ನಿಗಂದ್ರೂ ಒಂದು ಆಪ್ಷನ್ ಕೊಟ್ವಿ, ಇದಕ್ಕೆ ಹೋಗೋಣ ಅಥವಾ ಪಾರ್ಕ್ ಹೋಗೋಣ ಅಂತ. ಅವನು ಪಾರ್ಕ್ ಬೇಡ ನಾನು ಇದಕ್ಕೆ ಹೋಗಬೇಕು ಅಂತ ತುಂಬ ಆಟ ಮಾಡ್ದ. ಆ್ಯಂಡ್ ಅವನಿಗೆ ತುಂಬ ಇಷ್ಟ ಈ ಥರದ್ದು ಗೇಮ್ಸ್ ಎಲ್ಲ, ಜಂಪ್ ಮಾಡೋದು ಈ ಥರದ್ದೆಲ್ಲ. ಅಲ್ಲಿ ಇನ್ನೊಂದು ಮಗು ಬಂದಿತ್ತು, ಎಷ್ಟು ಅಳ್ತಿತ್ತು ಅಂದರೆ ಅದು ಏನಕ್ಕೆ ಹಂಗೆ ಅಳ್ತಿತ್ತು ಅಂತ ಗೊತ್ತಿಲ್ಲ. ಅವರಮ್ಮ ಹೇಳ್ತಾಯಿದ್ರು ಇದು ಮಿಂಗಲ್ ಆಗಲ್ಲ ಯಾರ ಜೊತೆನೋ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ. ನೋಡಿ ಇದೇ ಮಗು ಅಳ್ತಿದ್ದು ಫುಲ್ ಹಾಫ್ ಆನ್ ಅವರ್ ಕೂಡ ಹತ್ತಿದೆ. ಅವರಮ್ಮ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು ಅದು ಆಡ್ತಾಯಿಲ್ಲ, ಅಷ್ಟು ಮಟ್ಟ ಅಳ್ತಿತ್ತು. ಆಮೇಲೆ ಅವ್ರಲ್ಲಿ ಫೈನಲಾಗಿ ಕರ್ಕೊಂಡೇ ಹೋಗ್ಬಿಟ್ರು ಮನೆಗೆ ವಾಪಸ್ಸು. ನಮ್ಮ ವಿರಾಟ್ ಅಂತೂ ಫುಲ್ ಎಂಜಾಯ್. ಇನ್ನೊಂದು 5 ಮಿನಿಟ್ಸ್, ಇನ್ನೊಂದು 10 ಮಿನಿಟ್ಸ್ ಅಂತಿದ್ದ. ಬಟ್ ನಾವೇ ಬೇಡ ಸಾಕು ಅಂತ, ಬಿಕಾಸ್ ಅವ್ನು ತುಂಬ ಸುಸ್ತಾಗಿ ಹೋಗಿದ್ದ ಆಲ್ರೆಡಿ ಅದನ್ನು ಆಡೋಷ್ಟರಲ್ಲೇ. ಅವನಿಗೆ ಟ್ರ್ಯಾಂಪೋಲಿನ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಜಂಪ್ ಮಾಡಿ ಸುಸ್ತಾಗಿ ಹೋಗಿದ್ದ. ಸಾಕು ಅಂತಲೇ ಕರ್ಕೊಂಬಂದ್ಬಿಟ್ವಿ ಅವ್ರನ್ನ ನಾವು. ಸೇಮ್ ಆಯ್ತದೆ ತಂದೋಳು ಸ್ಟುಡಿಯೋದಲ್ಲಿ ಎಲ್ಲ 100 ಅಂತ. ಇದೆಲ್ಲ ಎಷ್ಟು? ಎಕ್ಸ್ಕ್ಯೂಸ್ ಮೀ, ಇದು 250 ಅಂತೆ. ತಗೋತಿ ಬ್ಯಾಸ್ಕೆಟ್ ಕೊಡ್ತವ್ರಲ್ಲಿ ನಿಂಗೆ. ನೀನು ಏನೋ ತಗೋತಿ ಏನೋ ಥರ ತಗೋ, ನಂಗೆ ಗೊತ್ತಿಲ್ಲ ಕೊಡ್ಬೇಕಲ್ವಾ. ನಮ್ದು ಅಷ್ಟೇ ವಿಂಡೋ ಶಾಪಿಂಗ್. ಎಲ್ಲಾದರೂ ಕ್ಷೇಮ ನಾವು ಬರೀ ವಿಂಡೋ ಶಾಪಿಂಗ್ ಮಾಡ್ತೀವಿ, ತುಂಬ ಜಾಸ್ತಿ ಹೇಳ್ತಾರೆ. ಬಾಳೆ ಅವರೆಲ್ಲ ಹೊಟ್ಟೋಗ್ಬಿಟ್ಟವ್ರೆ. ಯಾರು ಜನನೇ ಇಲ್ಲ ಅನಿಸ್ತೈತೆ, ಖಾಲಿ ಕಾಣಿಸ್ತಿರೋದು. ಅವರು ಅದೇ ಹೇಳ್ತಾರೆ, ಕಡಿಮೆ ಆಗ್ಬಿಡಿರುವ ಜನ. ಅಲ್ಲೋಳೆ ಏನು ಇಸ್ಕೊತಾವ್ ನೋಡೋದು. ಅದು ಇದು ನಿಕ್ಕತ್ತೆ, ನೀನು ನಿಜ ಹೇಳ್ಬಿಡಿ ಅಂತ ಇದನ್ನು ತೊಗೊಂಡು ಹಾಕೋತೀನಿ. ಮತ್ತೆ ಇದು ಚೆನ್ನಾಯ್ತು ಸರ. ಕ್ಷೇಮ ಏನು ತಗೋತಿದ್ಯಾ? ನನಗೆ ಡೋನಟ್ ಮತ್ತು ಈ ಜಲ್ಲಿ, ಆ ಜಲ್ಲಿ ಅಂದರೆ ಸಖತ್ ಇಷ್ಟ ಅಲ್ವಮ್ಮ ನಿಂಗೆ? ಜಲ್ಲಿ ಅಂದರೆ ಏನು? ಜಲ್ಲಿ ಅಂದರೆ ಹಾಂ
ಏನಕ್ಕೆ? ಇದೆಲ್ಲ ಆಯ್ತಾ? ಇವನಂತೂ ಹೋಗಿದ ಕಡೆ ಎಲ್ಲ ಟಚ್ ಆಗ್ತಾನೆ. ಏನಮ್ಮ ತಗೊಂಡಿದ್ ನೀನು ತೋರಿಸಿರಿ? ಆನಿಮಲ್ಸ್, ಡೈನೋಸಾರ್ಸ್ ವರ್ಲ್ಡ್ ಅಮ್ಮ ಅದು. ಏನಿದೆ ಎಗ್ಸ್ ಎಲ್ಲ ಇದೆಯಲ್ಲಮ್ಮ ಇದರಲ್ಲಿ, ಎಗ್ ಎಲ್ಲ ಇದೆ ಡೈನೋಸಾರ್ದ. ಅಪ್ಪ ಇಲ್ಲಿ ಗೋಲ್ಗಪ್ಪ ತಿನ್ನೋಕೆ ಬಂದಿದ್ದಾರೆ. ಹೆಂಗಿದ್ಯಮ್ಮ ಅದು? ರಿವ್ಯೂ ಕೊಡ್ಬೇಕು ಅದಕ್ಕೆ ಚೆನ್ನಾಗೈತೆ ಅಂತ. ಹೆಂಗಿದ್ಯಮ್ಮ? ಚೆನ್ನಾಗಿದೆ ಅಲ್ಲ, ಕುಡಿಬೋದು. ಟ್ರೈ ಡಿಫ್ರೆಂಟ್ ಆಗ ಕೋಕೆ ಹೊಡೆದು ಹಾಕೊಂಡು ಲೈಟು ಯಾವ್ ಕುಡಿಯಮ್ಮ ನೀನು. ಚಲ್ಬಣ ಹೊಡಿತಾರೆ ಬಾಯಿನ ಚಲ್ತಿ. ಆರ್ಡ್ರ್ ಬಂದಿದೆ ಇವಾಗ. ಇವಾಗ ತಾನೇ ಚೆನ್ನಾಗೈತೆ ಅಂದಲ್ಲ, ಅದು ಚಿಕ್ಕದು ಕೊಟ್ಟಾಗ ಕೋಕ್ ನೀನು ಹೇಳಿದ್ಕೆ ಅದನ್ನ ತಗೊಂಡಿದ್ದೆ ಇವಾಗ ಅಷ್ಟೇ. ನಮಗೆ ಗೊತ್ತಿಲ್ಲ ಅವೆಲ್ಲ. ನನಗೆ ಹೋಗ್ಬೇಕು. ಫ್ರೆಂಚ್ ಫ್ರೈಸ್, ನೀನು ಫ್ರೆಂಚ್ ಫ್ರೈಸ್ ಬೇಕಂದಿದ್ದು. ಇಲ್ಲಿ ಫ್ರೈಸ್ ತಿನ್ನು. ಯಾರು ತಿನ್ಬೇಕು, ನಾನು ಒಮ್ಮೆ ತಿನ್ಕೊಳ್ಬೇಕು. ಡಸ್ಟ್ಬಿನ್ ಹಾಕಿ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟು ಅಲ್ಲಿ ಅವ್ರು ಬೈತಾರೆ. ಹೆಂಗಿತ್ತಮ್ಮ ಮೆಕ್ಡೊನಾಲ್ಡ್ಸ್ ಬರ್ಗರ್ ಫ್ರೈಸ್ ಎಲ್ಲ? ಚೆನ್ನಾಗಿರ್ಲಿಲ್ಲ. ಏನ್ ಚೆನ್ನಾಗಿತ್ತು? ಏನ್ ಚೆನ್ನಾಗಿತ್ತು? ಚೆನ್ನಾಗಿತ್ತ ಗಾಂಧಿ ಬಜಾರಲ್ಲಿ? ಯಸ್. ಏನೇನ್ ಚೆನ್ನಾಗಿತ್ತು? ಗೇಮ್ಸ್ ಚೆನ್ನಾಗಿತ್ತು ಅಂತೆ. ಅಷ್ಟೇನಾ? ಚೆನ್ನಾಗಿತ್ತು. ಕೋಕು ಕೋಕ್ ಚೆನ್ನಾಗಿತ್ತು. ನಿಂಗೆ ಹೆಂಗ್ ಗೊತ್ತು ಚೆನ್ನಾಗಿತ್ತು ಅಂತ? ಗೇಮ್ಸ್ ಚೆನ್ನಾಗಿತ್ತು. ಕೋಕ್ ಚೆನ್ನಾಗಿತ್ತು ಅಂತ ಹೆಂಗ್ ಗೊತ್ತು? ಗೊತ್ತಮ್ಮ ಕೋಕ್ ಚೆನ್ನಾಗಿತ್ತು ಅಂತ ಹೆಂಗ್ ಗೊತ್ತಾಯ್ತು? ಗೇಮ್ ಕುಡ್ದೆ ಅಲ್ವಾ ನೀನ್ ಕೋಕು? ಇಲ್ಲೂ ಆಯ್ತಾ? ಇವಾಗ ಕೋಕ್ ಕುಡ್ದೆ ಅಲ್ವಾ ನೀನು? ಆಮೇಲೆ ಹೇಳು, ಕೇಳಿಸ್ತಾ ಇಲ್ಲ. ಕೋಕ್ ಕುಡ್ದೆ ಅಂತ ಅನ್ನು. ಎಲ್ಲ ಲೈಟಿಂಗ್ ಅರೇಂಜ್ ಮಾಡ್ತಿದ್ದಾರೆ ನೆಕ್ಸ್ಟ್ ವೀಕ್ ಕಳಕೆ ಬರ್ಸಿಗೆ. ನೆಕ್ಸ್ಟ್ ವೀಕ್ ಕಳಕೆ ಬರ್ಸಿಗೆ ಎಲ್ಲ ಹಾಕ್ತಾವ್ ನೋಡಿ ಲೈಟ್ ಎಲ್ಲ. ಬರ್ತೀಯ ನೀನು? ಕಡಲೆಕಾಯಿ ಬರ್ಸಿ ಅಂತ. ಹಲೋ. ಕಲೆಕ್ಟ್ ಮಾಡ್ಕೊಂಡ್ರ? ಅದು ಬಿಚ್ಚಿ ಇವತ್ತು ಕಿತ್ತು ಹೋಗಿ ಒಟ್ಲ ಮನೆಗೆ ಅಷ್ಟು ಇರಬಾರ್ದು ಅಷ್ಟೇ. ಎಲಿಫೆಂಟ್ ಬೇಕಂತೆ. ಏಯ್ ಸುಮ್ಮನೆ ಇರು. ಎಲಿಫೆಂಟ್ ಬೇಕಂತೆ. ಒಂದು ನಿಮಿಷ. ನೆಕ್ಸ್ಟ್ ವೀಕ್ ಕಡಲೆಕಾಯಿ ಪರ್ಸೆಲ್ ತಗೊಳ್ಳೋಣ, ಸುಮ್ಮನಿರು. ನೆಕ್ಸ್ಟ್ ವೀಕ್ ಕಡಲೆಕಾಯಿ ಪರ್ಸೆಲ್ ತಗೋಣ. ಅವಾಗೆಲ್ಲ ಖಾಲಿ ಆಗಿರ್ತದೆ. ನೀನು ಚಿಕ್ಕ ಮಗು ಶಮನಿ ನೀನು. ಇಲ್ಲ ಬೇಡಮ್ಮ, ಅಪ್ಪ ಬೈತೆ ಅರ್ಜೆಂಟ್ ಐತೆ ಇವಾಗ. ಜೆಸಿಬಿ ರೇಟ್ ಹಾಕಿದ್ದೀನಿ. 10 ರೂಪಾಯಿ ಅವಾಗಿಂದ ಹೇಳ್ತಾನೆ ಇದೆಯಾ, ಎಲ್ಲೈತೆ? ಇಷ್ಟು ಈಗ ನಾನೇನ್ ಸುಳ್ಳು ಹೇಳ್ತಿದ್ದೀನಿ. ಮೂರ್ದು ನೆಕ್ಸ್ಟ್ ವೀಕ್ ಕಡಲೆಕಾಯಿ ಪರ್ಸೆಲ್, ನೆಕ್ಸ್ಟ್ ವೀಕ್ ಕಡಲೆಕಾಯಿ ಪರ್ಸೆಲ್ ತಗೊಳ್ಳೋಣ. ನೋಡಿ ಇಲ್ಲೆಲ್ಲ ಆಲ್ರೆಡಿ ಲೈಟ್ ಹಾಕಿದ್ದಾರೆ ಕಡಲೆಕಾಯಿ ಪರ್ಸೆಲ್ಗೆ. ಹೌದಾ? ಆನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಅಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ ನೋಡಿ. ಇಲ್ಲೂ ಇದೊಂದು ಆಡೋಗಿಲ್ಲ. ಸರಿ ಓಕೆ. ಆನ್ ಮಾಡ್ರೆ ಕರೆಂಟ್ ಜಾಸ್ತಿ ಇರೋದು. ಹಾಂ ಸರಿ ಸರಿ. ನೆಕ್ಸ್ಟ್ ವೀಕ್ ಬರ್ತೀನ ಮನೆಗೆ? ಹಾಂ ಏನಕ್ಕೆ? ಕಡಲೆಕಾಯಿ ಪರ್ಸೆಗ ಉಂಡಿ ತಗೊಂಬರ್ತೀಯ ಹಂಗೆ? ಎಷ್ಟಿದೆ ಅದ್ರಲ್ಲಿ ದುಡ್ಡು? ಅದು ಅದರ ಕಾಸು ಕಾಸೇ ಬೇಕಾಗಿರೋದು ನಮಗೂ. ಹಾಂ ನೋಟಿಲ್ಲ ಅನ್ನೋ. ನೋಟಿಲ್ಲ. ನೋಟ್ ಪರವಾಗಿಲ್ಲ, ನಾವು ಅಂಗಡಿ ಕೊಟ್ಟರೆ ಚೇಂಜ್ನ ಅವ್ರು ನೋಟ್ ಕೊಡ್ತಾರೆ. ತಗೋಬತ್ತೀಯಾ? ಇಷ್ಟೇ ಉಂಡಿ. 1 or 2 ಉಂಡಿ?